ಇನ್ನೂ ಸ್ಟಾರ್ಟ್ ಆಗಿದೆ. ಒಂದೇ ಎಪಿಸೋಡ್ ನೋಡಿರೋದು. ಇನ್ನು ಹೋಗ್ತಾ ಹೋಗ್ತಾ ಗೊತ್ತಾಗಬೇಕಲ್ಲ, ಅವ್ರ ಒಳಗಡೆ ಏನಿದೆ ಅನ್ನೋದು ಈಚೆಗೆ ಬರಬೇಕಲ್ಲ. ಈಚೆಗೆ ಬಂದಮೇಲೆ ಗೊತ್ತಾಗುತ್ತೆ ಯಾರ್ಯಾರು ಏನೇನು ಅಂತ ಹೇಳ್ಬೋದು. ಈಗ ಸದ್ಯಕ್ಕೆ ಹೇಳೋದಾದರೆ, ಪಾಪ ಹುಡುಗಿನ ಕರೆಸಿ ಆಚೆ ಕಳಿಸಿದ್ದು ಬೇಜಾರಾಯಿತು. ಹೌದೌದು, ರಕ್ಷಿತಾ ಶೆಟ್ಟಿನ ಆಚೆ ಕಳಿಸಿದ್ದು ಬೇಜಾರಾಯಿತು. ಒಂದು ವಾರನಾದರೂ ಅವಕಾಶ ಕೊಡಬೇಕಾಗಿತ್ತು. ಇವರಿಗೆ ಕಂಟೆಸ್ಟೆಂಟ್ ಪೇರ್ ಮಾಡುವಾಗಲೇ ಗೊತ್ತಾಗಬೇಕಾಗಿತ್ತು. ಈಗ ಸಿಂಗಲ್ಲು ಡಬಲು ಮಾಡ್ತಾಯಿದ್ದಾರೆ ಅಂದರೆ ಒಂದು ಎಕ್ಸ್ಟ್ರಾ ಆಗುತ್ತೆ ಅನ್ನೋದು ಫಸ್ಟೇ ಗೊತ್ತಿತ್ತು ತಾನೇ. ಅದನ್ನು ಮೊದಲೇ ಮಾಡಬೇಕಾಗಿತ್ತು. ಈಗ ಒಳಗೆ ಕರೆಸಿ 4 ಅವರಿಗೆ ಆಚೆ ಕಳಿಸಿದ್ದು ಬೇಜಾರಾಯಿತು. ಅವ್ರು ಮಾತಾಡೋ ಭಾಷೆ ಒಂದು ಎಂಟರ್ಟೈನ್ಮೆಂಟ್ ಸಿಗ್ತಾಯಿತ್ತು ಅಂದ್ಕೊಂಡಿದ್ವಿ. ಬಟ್ ಆಚೆ ಕಳಿಸಿದ್ರೆ ಬೇಜಾರಾಯಿತು. ಮಲ್ಲವನ ಬಗ್ಗೆ ಹೇಳೋದಾದರೆ, ಮಲ್ಲವ ಈಗ ಸದ್ಯಕ್ಕೆ ನೋಡೋದಾದ್ರೆ ಮುಗ್ದೆ ಥರ ಕಾಣ್ತಾಳೆ. ಇಲ್ಲಿ ಭಾಷೆ ಅರ್ಥ ಆಗ್ತಾಯಿಲ್ಲ. ಅವ್ರ ಭಾಷೆಗೂ ನಮ್ಮ ಈ ಭಾಷೆಗೂ ಹೊಂದಾಣಿಕೆ ಸಿಗ್ತಾಯಿಲ್ಲ. ಹೇಳೋದು ಅರ್ಥ ಆಗ್ತಾಯಿಲ್ಲ. ನೋಡಬೇಕು, ಮುಂದೆ ಅರ್ಥ ಆಗ್ಬೋದು. ಅಲ್ಲ, ತಪ್ಪು ಕನ್ನಡ ಮಾತಾಡ್ತಾಯಿದ್ಲು ಸರಿ, ಅವಳಿಗೆ ಅವಕಾಶ ಮಾಡಿಕೊಟ್ಟಿದ್ದು ಇಲ್ಲಿ ಕಲಿಸ್ಬೋದಾಗಿತ್ತು ಇವರೆಲ್ಲ ಸೇರ್ಕೊಂಡು. ಅವಳು ಹೇಳಿದ್ಲು ಲಾಸ್ಟಿಗೆ, ನಾನು ಅದಕ್ಕೋಸ್ಕರನೇ ನಾನು ಇಲ್ಲಿ ಬಂದಿದ್ದೆ, ಕಲಿತಿದ್ದೆ ಕನ್ನಡನ ಅಂತ. ಅವಕಾಶನೇ ಕೊಡ್ದಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ. ಅವಳು ಸ್ವಚ್ಛ ತುಳುವಲ್ಲಿ ಬೆಳೆದಿರೋ ಹುಡುಗಿ ಇಮಿಡಿಯೇಟ್ ಬಂದು ಇಲ್ಲಿ ಇದು ಮಾಡೋಕ್ಕೆ ಕಷ್ಟ ಆಗುತ್ತೆ. ಇಲ್ಲಿ ಇಷ್ಟು 18 ಜನ ಇದ್ದರು, ಒಬ್ಬೊಬ್ಬರು ಒಂದೊಂದು ಹೇಳ್ಕೊಟ್ಟಿದ್ರು ಕಲಿತಾಯಿದ್ಲು. ಅವಕಾಶ ಕೊಡ್ಬೋದಾಗಿತ್ತು. ಅದು ಕರೆಕ್ಟೇನೆ, ಆ ಎಮ್ಮಂಗೆ ಬೇಕಾಗಿರಲಿಲ್ಲ. ಆದ್ರೂ ಕರೆಸಿದ್ದಾರೆ. ಒಂದು ಅವಕಾಶ ಏನೋ ಆ ಎಮ್ಮನ ಅದೃಷ್ಟ ಇರಬೇಕು, ಸಿಕ್ಕಿದೆ. ಅವಕಾಶನ ಆ ಎಮ್ಮ ಉಪಯೋಗ ಪಡಿಸ್ಕೊಳುತ್ತೋ ದುರುಪಯೋಗ ಪಡಿಸ್ಕೊಳುತ್ತೋ ಗೊತ್ತಿಲ್ಲ. ನೋಡಬೇಕು, ಒಟ್ಟಿಗೆ 1-2 ವಾರ ಇರ್ಬೋದು. ಸರ್, ಈಗ ಯಾರ್ಯಾರು ಬಂದಿದ್ದು ಇಷ್ಟ ಆಯಿತು, ಯಾರು ಬರಬಾರ್ದಾಗಿತ್ತು? ಇನ್ನೂ ನಮಗೆ ಅವ್ರ ಮುಖ ಪರಿಚಯನೇ ಸರಿಯಾಗಿ ಆಗಿಲ್ಲ ರೀ. ಒಂದೇ ಎಪಿಸೋಡ್ ನೋಡಿರೋದು. ಆದ್ದರಿಂದ ಇನ್ನೊಂದು 2-3 ವಾರ ಹೋದರೆ ಗೊತ್ತಾಗುತ್ತೆ, ಹೇಳ್ಬೋದು. ಏನು ಬರಬೇಕು ಅನ್ನೋದಿತ್ತ, ಇಂಥವ್ರು ಬಂದರೆ ಆಗ್ತಿತ್ತು? ಇಲ್ಲ, ಡಾಕ್ಟರ್ ಬ್ರೋ ಬರಬೇಕಾಗಿತ್ತು, ಬಂದಿಲ್ಲ ಅಷ್ಟೇ.